ಸಿಂಹ ರಾಶಿಗೆ ಸಿಕ್ಕಾಪಟ್ಟೆ ರಾಜಯೋಗವನ್ನು ಕೊಡ್ತಾರೆ. ಸಿಂಹ ರಾಶಿಗೆ ಕೇತು ಗ್ರಹ ರಾಶಿಲಿದ್ದಾನೆ. ನೀವು ಬಿಳೆ ಎಕ್ಕದ ಗಿಡವನ್ನು ಪೂಜೆ ಮಾಡಿ, ರಾಹು ಸಪ್ತಮಲಿದ್ದಾನೆ, ನಾಗರಕಲ್ಲು ಆರಾಧನೆ ಮಾಡಿ, ಗುರುಗ್ರಹ ಲಾಭದಲ್ಲಿದ್ದಾನೆ. ನಿಮಗೆ ಚಿನ್ನ ಬೆಳ್ಳಿ ಒಡವೆ ಪ್ರಾಪರ್ಟಿ ವಿಚಾರ ಸಿಕ್ಕಾಪಟ್ಟೆ ಲಕ್ಕನ್ನು ತಂದುಕೊಡುತ್ತೆ. ಅದ್ಭುತವಾದ ದಿನ, ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಬಹಳ ಒಳ್ಳೆಯದಾಗುತ್ತೆ, ಬಹಳ ಅಂದರೆ ಬಹಳ ಒಳ್ಳೆಯದಾಗುತ್ತೆ. ಬುಧಗ್ರಹ ತುಂಬ ಪವರ್ಫುಲ್ ಆಗಿದ್ದಾನೆ. ಬುಧನೂ ಕೂಡ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಮಾಡ್ತಾನೆ. ಬುಧ ಅಂದರೆ ಬುಧಗ್ರಹನ ನೀವು ಸಿಂಹ ರಾಶಿ ಬುಧನೇ ಟಾಪು. ಬುಧಗ್ರಹ ತುಂಬ ಲಕ್ಕನ್ನು ಕೊಡ್ತಾನೆ. ಸೂರ್ಯನೂ ಶುಕ್ರನು ಕುಜನು ಕೂಡ ತುಂಬ ಟಾಪ್ ಆಗಿದ್ದಾನೆ. ನಿಮಗೆ ಎಲ್ಲ ಗ್ರಹಗಳು ಕೂಡ ಇವತ್ತು ಸಿಂಹ ರಾಶಿ ತುಂಬ ಚೆನ್ನಾಗಿದೆ. ನಿಮ್ಮ ಲಕ್ಕಿ ನಂಬರ್ಸ್ ಅಂದಾಗ 1 ಲಕ್ಕಿ ನಂಬರು, 2 ಲಕ್ಕಿ ನಂಬರ್ಸ್ನೇ, 3 ಲಕ್ಕಿ ನಂಬರ್ಸ್ನೇ, 4 ಲಕ್ಕಿ ನಂಬರ್ಸೇ, 5 ಲಕ್ಕಿ ನಂಬರ್ಸ್ನೇ, 6 ಲಕ್ಕಿ ನಂಬರ್ಸ್ನೇ, 7 ಲಕ್ಕಿ ನಂಬರ್ಸು, 8 ಮತ್ತು ಅನ್ಲಕ್ಕಿ ಆಗುತ್ತೆ. 8ನ ಅವಾಯ್ಡ್ ಮಾಡಿ. 9 ಲಕ್ಕಿ ನಂಬರ್ಸು, ಬ್ಲ್ಯಾಕ್ ಕಲರ್ ಅವಾಯ್ಡ್ ಮಾಡಿ. 8 ಅವಾಯ್ಡ್ ಮಾಡಿ, ಟೋಟಲಾಗಿ 8. ಮತ್ತು ಈಗ ಸಿಂಹರಾಶರಿಗೆ ಈ ವಾರದಲ್ಲಿ ನೀವು ಬಟ್ಟೆ ಖರೀದಿ ಮಾಡೋದು, ಗೋಲ್ಡ್ ಖರೀದಿ ಮಾಡೋದು, ಹೊಸ ಮೊಬೈಲು, ಲ್ಯಾಪ್ಟಾಪು, ಟಿ ವಿ ಮತ್ತು ಜಾಗ, ಜಮೀನು ಎಲ್ಲವನ್ನೂ ಕೂಡ ಖರೀದಿ ಮಾಡ್ಬೋದು. ಅದ್ಭುತವಾದ ದಿನ ಅಂತ ಹೇಳುತ್ತೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂಥ ಒಳ್ಳೆಯ ಯೋಗವನ್ನು ಕೊಡ್ತಾಯಿದೆ. ಈ ಒಂದು ವೈಬ್ರೇಷನ್ ಮೇಲೆ ವೈಬ್ರೇಷನ್ನು ಅದ್ಭುತವಾದ ದಿನ ಅಂತ ಹೇಳುತ್ತೆ. ನಿಮ್ಮ ಟೈಮ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಿಂಹ ರಾಶಿಯರಿಗಂತೂ ಸೂರ್ಯಗ್ರಹನ ಆರಾಧನೆ ಮಾಡಿ, ತುಂಬ ಒಳ್ಳೆಯದು. ಅತಿ ಹೆಚ್ಚು ಸೂರ್ಯಗ್ರಹನ ಆರಾಧನೆ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಸಿಕ್ಕಾಪಟ್ಟೆ ಲಕ್ಕನ್ನು ತಂದುಕೊಡ್ತಾನೆ. ತುಂಬ ಲಕ್ಕನ್ನು ತಂದುಕೊಡ್ತಾನೆ. ಸಿಂಹ ರಾಶಿಯರಿಗಂತೂ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂಥ ಯೋಗವನ್ನು ಕೊಡ್ತಾನೆ. ಸಿಂಹ ರಾಶಿಯರು ಈ ವಾರದಲ್ಲಿ ಎಷ್ಟು ಸೂರ್ಯನ ಆರಾಧನೆ ಮಾಡ್ತಿರೋ, ತಂದೆ ತಾಯಿಗೆ ನಮಸ್ಕಾರ ಮಾಡ್ತಿರೋ, ಅದು ನಿಮ್ಮ ಲೈಫಲ್ಲಿ ತುಂಬ ಎನರ್ಜಿಯನ್ನು ತಂದುಕೊಡುತ್ತೆ. ಅದ್ಭುತವಾದ ದಿನ, ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ತುಂಬ ಒಳ್ಳೆಯದಾಗುತ್ತೆ. ನೀವು ಗೆಸ್ಸೇ ಮಾಡಿರಕ್ಕಿಲ್ಲ ಅಂಥ ಒಂದು ಒಳ್ಳೆಯ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಭಯಂಕರ ಒಳ್ಳೆಯದು. ನಿಮ್ಮ ಲೈಫಲ್ಲಿ ನೀವು ಊಹೆ ಕೂಡ ಮಾಡಿರೋಕ್ಕೆ ಸಾಧ್ಯ ಇರಲ್ಲ, ಅಂಥ ಒಳ್ಳೆಯ ಸ್ಥಾನಮಾನವನ್ನು ನಿಮಗೆ ಸಿಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಊಹೆ ಮಾಡಬೇಡಿ. ನಿಮ್ಮ ಜೀವನ ಪಾವನ ಆಗುತ್ತೆ. ನಿಮ್ಮ ಜೀವನ ಅಷ್ಟ ಐಶ್ವರ್ಯನೂ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ನಾನು ತಿಳಿದಿರೋ ಮಟ್ಟಿಗೆ ನಿಮ್ಮ ಟೈಮ್ ಒಳ್ಳೆ ಟೈಮ್, ತುಂಬ ಒಳ್ಳೆ ಟೈಮು. ನೀವು ದೇವ್ರನ್ನ ಆರಾಧನೆ ಮಾಡಿ. ಬಹಳ ಕಷ್ಟಪಟ್ಟಿದ್ದೀರಿ 1-2 ವಾರದಿಂದ, 3 ವಾರದಿಂದ. ಈ ವಾರ ನಿಮ್ಮನ್ನು ತುಂಬ ಚೆನ್ನಾಗಿಡ್ತಾವನೆ ದೇವರು. ಈ ದೇವರಿಗೆ ನೀವು ಎಷ್ಟು ಟ್ಯಾಂಕ್ಸ್ ಹೇಳಿಸಕ್ಕೆ ನವಗ್ರಹಗಳಿಗೆ. ಯಾಕಂದರೆ ನನ್ನ ಬ್ರಹ್ಮ 9 ನವಗ್ರಹಗಳು ಕೂಡ ನೀವು ಎಲ್ಲಿ ಕೂರಿಸಿರ್ಬೇಕಲ್ಲಿ ಕೂರಿಸಿದ್ದಾನೆ. ಬ್ಲ್ಯಾಕ್ ವಸ್ತ್ರವನ್ನು ದಾನ ಮಾಡಿ, ಎಳ್ಳನ್ನು ದಾನ ಮಾಡಿ, ನಿಮ್ಮ ಭಗವಂತ ಒಳ್ಳೇದು ಮಾಡ್ತಾನೆ. ಕಬ್ಬಿಣವನ್ನು ದಾನ ಮಾಡಿ. ಯಾರ ಸುದ್ದಿಗೂ ಹೋಗಬೇಡಿ. ನಿಮ್ಮ ಟೈಮ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರ ಸುದ್ದಿಗೆ ಹೋಗ್ತೀರಾ? ನಿಮ್ಮ ಮನೆ ಮಠ ಎಲ್ಲ ಪ್ರಾಬ್ಲಮಲ್ಲೂ ಸಿಗಾಕ್ಯರ್ತಾರೆ. ನಿಮಗೆ ಆಸೆ ಬಂದರೆ ನಿಮ್ಮ ಮಕ್ಕಳು, ನಿಮ್ಮ ಹೆಂಡ್ತಿ ಇವರೆಲ್ಲ ಅನಾಥ ಆಗ್ತಾರೆ. ನಿಮ್ಮ ಹೆಂಡ್ತಿಗೆ ಆಸೆ ಬಂದರೆ ನೀವು, ನಿಮ್ಮ ಮಕ್ಕಳು ಅನಾಥ ಆಗ್ತಾರೆ. ಒಬ್ಬೊಬ್ಬರು ಅವರವರೇ ಬದುಕಕ್ಕೆ ಬಳಸ್ತಿರ್ತಾರೆ. ಅಂಥವ್ರ ಕೈ ಸಿಗಬೇಡಿ. ಒಳ್ಳೆಯದಾಗಲಿ. ಈ ವಾರ ಮೇಷ ವೃಷಭ ಭಾಳ ಪವರ್ಫುಲ್ಲಾಗಿ, ಮೇಷ ವೃಷಭ ಮಿಥುನಾಗಿ ಹೇಗಿರುತ್ತೆ ಎಲ್ಲ ರಾಶಿಗಳು, ಕಟಕ ಸಿಂಹ ಭಾಳ ವೈಬ್ರೇಷನ್. ಈ ವಾರ ಶನಿ ಮತ್ತು ಚಂದ್ರ ಏನೆಲ್ಲ ಫಲವನ್ನು ಕೊಡ್ತಾರೆ ಕಾದು ನೋಡೋಣ. ಶನಿ ಮತ್ತು ಚಂದ್ರ ತುಂಬ ದೊಡ್ಡ ಫಲವನ್ನು ಕೊಡ್ತಾನೆ. ಶನಿ ಮತ್ತು ಚಂದ್ರದನ್ನ ಲಾಭವನ್ನು ಪಡ್ಕೊಳ್ಳೋದು ಹೇಗಿರ್ತಾರೆ ನೋಡೋಣ. ಈ ವಾರ ಯಾವೆಲ್ಲ ರಾಶಿಗೆ ನಿಮಗೆ ಗುರು ಏನು ಲಾಭ ಕೊಡ್ತಾನೆ, ಕೇತು ಏನು ಲಾಭ ಕೊಡ್ತಾನೆ, ಬುಧಗ್ರಹ ಏನು ಲಾಭ ಕೊಡ್ತಾನೆ, ಸೂರ್ಯ ಗ್ರಹ ಏನು ಲಾಭ ಕೊಡ್ತಾನೆ, ಶುಕ್ರ ಗ್ರಹನೂ ಕೂಡ ವಿಪರೀತ ರಾಜಯೋಗವನ್ನು ಕೊಡ್ತಾನೆ. ಕುಜಗ್ರಹನೂ ಕೂಡ ತುಂಬ ರಾಜಯೋಗನ ಕೊಡ್ತಾನೆ. ಈ ವಾರದಲ್ಲಿ ಒಬ್ಬೊಬ್ಬ ಒಂದೊಂದು ಗ್ರಹನೂ ಕೂಡ ಕೊಡ್ತಾರೆ. ಯಾಕಂದರೆ ಈ ವಾರದಲ್ಲಿ ಎಲ್ಲ ಗ್ರಹಗಳು ಬಲವಾಗಿದ್ದಾವೆ. ಈ ಬಲವಾದ ಗ್ರಹಗಳನ್ನ, ಬಲವಾದ ದೇವ್ರನ್ನ ಆರಾಧಿಸಿ 9 ನವರನ್ನು ಅತಿ ಹೆಚ್ಚು ಪ್ರಾರ್ಥನೆ ಮಾಡಿದಾಗ ನಿಮಗೆ ಅಷ್ಟ ಐಶ್ವರ್ಯನ ಕೊಡ್ತಾನೆ. ಬಲವಾದ ಗ್ರಹಗಳು ಯಾವಾಗಲೂ ಕೂಡ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ಹೇಳ್ತಿರ್ತೀನಿ. 100% ಈ ವಾರದಲ್ಲಿ ವಿಗ್ರಹವನ್ನು ಅತಿ ಹೆಚ್ಚು ಪೂಜಿಸಿದಾಗ, ನಿಮ್ಮ ಮನೆಯಲ್ಲಿರುವಂಥ ವಿಗ್ರಹನ ಪೂಜಿಸಿದಾಗ ನಿಮಗೆ ಎಲ್ಲ ರೀತಿಯಲ್ಲೂ ದುಃಖಗಳನ್ನ ನಿವೃತ್ತಿ ಮಾಡ್ಕೋಬೋದು. ಇಷ್ಟು ನವಗ್ರಹಗಳು ವಿಗ್ರಹಗಳನ್ನ ಪೂಜಿಸ್ತಿರೋ ಅಷ್ಟು ನಿಮಗೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅದ್ಭುತವಾದ ದಿನ, ಬ್ಯೂಟಿಫುಲ್ ಆದ ಡೇ ನಿಮ್ಮ ಲೈಫಲ್ಲಿ ಮರೆಯೋಕ್ಕಾಗದಿರೋಂಥ ದಿನಗಳಾಗುತ್ತವೆ. ನಿಮ್ಮ ಲೈಫಲ್ಲಿ ಈ ವಾರದಲ್ಲಿ ಅಷ್ಟ ಐಶ್ವರ್ಯನೂ ಕೂಡ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಕಾಣ್ತೀರಾ. ತುಂಬ ದೊಡ್ಡ ಎಲ್ಲ ರಾಶಿಗಳು ಕೂಡ ಈ ವಾರ ತುಂಬ ಚೆನ್ನಾಗಿದೆ. ಈ ಚೆನ್ನಾಗಿರೋದನ್ನ ಅತಿ ಹೆಚ್ಚು ಬಳಸ್ಕೊಳ್ಳಿ. ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ಅಷ್ಟ ಐಶ್ವರ್ಯನೂ ಕೂಡ ಈ ಗ್ರಹಗಳು ಕೊಡೋದ್ರಿಂದ ತುಂಬ ಪಾಸಿಟಿವ್ ಆಗುತ್ತೆ. ಅದ್ಭುತವಾದ ದಿನ. ಈ ಪಾಸಿಟಿವ್ಗೆ ಊಹೆ ಕೂಡ ಮಾಡೋಕ್ಕಾಗಲ್ಲ. ಏನು ಹೇಳಿ, ಅಂಥ ಒಂದು ಒಳ್ಳೆಯ ಯೋಗ, ಅಂಥ ಒಂದು ಸಕ್ಸಸ್ಸು, ಅಂಥ ಒಂದು ದಿನ ನಿಮ್ಮ ಲೈಫಲ್ಲಿದೆ. ಈ ಒಂದು ಲೈಫನ್ನು ನೀವು ಯಾವಾಗಲೂ ಕೂಡ
ಈ ವಾರದಲ್ಲಿ ನೀವೆಷ್ಟು ವಿಗ್ರಹನ ಪೂಜೆ ಮಾಡ್ತಿರೋ, ಎಷ್ಟು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ಫಲಗಳು ಕೂಡ ನವಗ್ರಹಗಳು ಕೊಡ್ತವೆ. ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಿದಾಗ ನೀವು ಅತಿ ಹೆಚ್ಚು ಪುಣ್ಯವನ್ನು ಬರ್ತವೆ. ಅದರಲ್ಲೂ ಕೂಡ ಮೊಸರನ್ನವನ್ನು ದಾನ ಮಾಡಿರಿ ವಾರ 12 ರಾಶಿಯಲ್ಲೂ ಕೂಡ ಫಲಗಳು ಸಿಗುತ್ತೆ. ಮೊಸರನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಭಾಳ ವಿಶೇಷವಾದ ದಿನ ಅಂದರೆ ಬುಧ ಸಪ್ರೇಟಾಗಿದ್ದಾನೆ, ಅದು ಬುದ್ಧಿವಂತರಾಗ್ತಾರೆ. ನೀವು ಯಾವಾಗಲೂ ಕೂಡ ಬುಧ ಗ್ರಹನ ಪ್ರಾರ್ಥನೆ ಮಾಡೋದು, ಉತ್ತರಾಣಿ ಕಡ್ಡಿನ ಆರಾಧನೆ ಮಾಡೋದು, ಮತ್ತು ಗ್ರೀನ್ ಅತಿ ಹೆಚ್ಚು ಈ ವಾರ ಬಳಸಿದಷ್ಟು ನಿಮ್ಮ ಪಾಸಿಟಿವ್ ಮೇಲೆ ಪಾಸಿಟಿವ್ ಬರುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಗ್ರೀನನ್ನ ಅತಿ ಹೆಚ್ಚು ಯೂಸ್ ಮಾಡಿ. ಈ ವಾರ ಕ್ರಿಸ್ಮಸ್ ಮತ್ತು ಭಾಳ ಹಬ್ಬ, ಕ್ರಿಸ್ಮಸ್ ಹಬ್ಬ ಬಂದಿದೆ, ನ್ಯೂ ಇಯರ್ ಬಂದಿದೆ, ತುಂಬ ಅಂದರೆ ತುಂಬ ವೈಕುಂಠ ಏಕಾದಶಿ ಬಂದಿದೆ. ಸ್ವರ್ಗದ ವಾರ ಈ ವಾರ. ತುಂಬ ಜನ ನೆಗೆಟಿವ್ ಆಗಿ ಬಳಸ್ಕೋಬೇಡಿ. ಗಂಡು ಮಕ್ಕಳಿಂದ ಹೋಗಬೇಡಿ, ಹೆಣ್ಮಕ್ಳಿಂದ ಹೋಗಬೇಡಿ, ಪಬ್ಬು ಬಾರ್ಗೆ ಹೋಗಬೇಡಿ. ದೇವರಿಗೆ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಯೇಸು ಪೂಜೆ ಮಾಡಿ, ವಿಷ್ಣು ಪೂಜೆ ಮಾಡಿ, ಒಳ್ಳೆಯದಾಗಲಿ.